ಗೈಸ್ ನೋಡಿ ಒಂದು ದೊಡ್ಡ ಆರ್ಡ್ರ್ ಬರ್ತಾ ಇದೆ, ಬಟ್ ಎಲ್ಲಿಗೆ ಅನ್ನೋದೇ ಗೊತ್ತಿಲ್ಲ. ದೊಡ್ಡ ಮರದ ರೋಡ್ ಅಂತೆ, ಎಲ್ಲಿಗೆ ಬರುತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಂಡು ತೊಗೊಂಡಾಗ ಯಾಕೆ ಬೇಕು ನೋಡಿ 352 ರೂಪಾಯಿ ಬರ್ತಾ ಇದೆ. ಹಾಂ ಫೋಟೋ ಯಶವಂತ್ ಹಾಂ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೋಟರ್ ಮಾಡೋಕ್ಕೆ ಬಂದೀನಿ. ಅಂದರೆ ಎಲ್ಲಪ್ಪ ಇದ್ದೀನಿ ಅಂತ ಅಂದರೆ ನೋಡಿ ಚಿಕ್ಕಪೇಟೆಯಲ್ಲಿ ಇದ್ದೀನಿ. ಚಿಕ್ಕಪೇಟೆಯಲ್ಲಿ ಆರ್ಡರ್ಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಕೇಳ್ಪಟ್ಟೀನಿ. ಏನಕ್ಕೆ ಅಂತ ಅಂದರೆ ಒಂದು ಒಳ್ಳೆಯ ಬಿಸ್ನೆಸ್ ಆಗುವಂಥ ಏರಿಯಾ ಇದು. ಅದಕ್ಕೋಸ್ಕರ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ಆರ್ಡರ್ ಬರೋದು ಈ ಏರಿಯಾದಿಂದ. ಅದರಿಂದ ಪೋರ್ಟರಿಗೆ ಕೂಡ ಆನ್ಲೈನ್ಗೆ ಹೋಗೋಣ. ಆನ್ಲೈನ್ಗೆ ಹೋಗಿದ್ಮೇಲೆ ಯಾವ ರೀತಿ ಆರ್ಡರ್ಗಳು ಬರ್ತವೆ ಅಂತ ನೋಡೋಣ. ಆಮೇಲೆ ಚಿಕ್ಕ ಆರ್ಡ್ರೆಲ್ಲ ತೊಗೊಳೋದು ಬೇಡ, ತೊಗೊಂಡ್ರೆ ಒಂದು ದೊಡ್ಡ ಆರ್ಡ್ರೇ ತೊಗೋಣ. ಆದಷ್ಟು ನಾನು ನಮ್ಮ ತುಮಕೂರು ಸೈಡ್ಗೆ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕೆ ಅಂತಂದರೆ ನಾವು ಚಿಕ್ಕಪೇಟೆಯಲ್ಲಿ ಇದ್ದೀವಿ ಅಂದರೆ ಎಲ್ಲ ಕಡೆಗೂ ಆರ್ಡರ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಆನ್ಲೈನ್ ಕೂಡ ಕೊಡ್ತೀನಿ. ಆನ್ಲೈನ್ಗೂ ಕೂಡ ಹೋಗಿದ್ದೀನಿ, ನೋಡೋಣ ಅಂದರೆ ಯಾವ ರೀತಿ ಆರ್ಡರ್ ಬರ್ತವೆ, ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾವ ಇಲ್ಲ ಅನ್ನೋದು ಕೂಡ ಡೌಟ್ ಇದೆ. ನೋಡಬೇಕು, ಅಂದರೆ ವೆಯ್ಟ್ ಮಾಡಿ ನೋಡಬೇಕು. ಅಂದರೆ ರೆಗ್ಯುಲರಾಗಿ ಏನಾದ್ರು ಮಾಡೋರಿಗೆ ಚೆನ್ನಾಗಿ ಕೊಡ್ತಾನ, ಇಲ್ಲ ನಾನು ಅಪ್ರೂಪಕ್ಕೆ ಮಾಡ್ತೀನಲ್ಲ ಅದರಿಂದಾಗಿ ಕೊಡೋದು ಅಂತ ಕೂಡ ಡೌಟ್ ಇದೆ. ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಆನ್ಲೈನ್ಗೆ ಹೋಗಿದ್ದೀನಿ, ಆರ್ಡರ್ ಬಂದರೆ ಒಂದು ಲಾಂಗ್ ಆರ್ಡ್ರನ್ನೇ ಪಿಕಪ್ ಮಾಡೋಣ. ಈ ಚಿಕ್ಕ ಪುಟ್ಟ ಆರ್ಡ್ರೆಲ್ಲ ಪಿಕಪ್ ಮಾಡೋಣ. ಒಂದು ಲಾಂಗ್ ಆರ್ಡ್ರ್ ಬಂದರೆ ಲಾಂಗ್ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ತೊಗೊಂಡೋಗಿ ಕೊಡೋಣ. ನೋಡಿ ಬರ್ತಾಯಿದೆ, ಒಂದು 225 ರೂಪಾಯಿ ಬರ್ತಾಯಿದೆ. ಗೈಸ್ ಆರ್ಡರ್ ಮಿಸ್ ಅಂತ ಬರ್ತಾಯಿದೆ. ಅಂದರೆ ಈಗ ಇನ್ನೊಂದು ಏನಪ್ಪ ಅಂತಂದರೆ ನೋಟಿಫಿಕೇಷನ್ ತೋರಿಸಿರೋ ಪ್ರಕಾರ ನೋಡಿ, ಈಗ ಇನ್ನೂ ಒಂದು ಕೂಡ ಬರ್ತಾಯಿದೆ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳೇನೋ ಬರ್ತಾಯಿದೆ ನೋಡಿ, 85 ರೂಪಾಯಿ ಬರ್ತಾಯಿದೆ. ಬಟ್ ಬೇಡ, ಅಕ್ಸೆಪ್ಟ್ ಮಾಡಿದ್ರೆ ದೊಡ್ಡ ಆರ್ಡರ್ನೇ ಅಕ್ಸೆಪ್ಟ್ ಮಾಡೋಣ. 85 ರೂಪಾಯಿ ಬರ್ತಾಯಿದೆ. ಪಿಕಪ್ ನೋಡಿದ್ರೆ 0.3 ಕಿಲೋಮೀಟರ್ಸ್ ಟಾಪ್ ತೋರಿಸ್ತಾ ಇಲ್ಲ. ಓಕೆ, ಅಂದರೆ ನೋಟಿಫಿಕೇಷನಲ್ಲಿ ತೋರಿಸಿದ್ದಾನೆ ನೋಡಿ. ದೇರ್ ಈಸ್ ನೋ ಡಿಲೇ ಪೆನಾಲ್ಟಿ ಆನ್ ಮಿಸ್ಸಿಂಗ್ ಆರ್ಡರ್ಸ್ ಅಂತ ಇದೆಯಲ್ಲ, ಅದಕ್ಕೋಸ್ಕರ ಮಿಸ್ ಆದರೂ ಆಗಲಿ ವೆಯ್ಟ್ ಮಾಡೋಣ. 1 ಅವರ್ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣ. ಒಂದು ಒಳ್ಳೆ ಚೆನ್ನಾಗಿರೋ ಆರ್ಡ್ರ್ ಬಂದರೆ ಬೆಸ್ಟ್ ಇರುತ್ತೆ. ಗೈಸ್ ನೋಡಿ ಇನ್ನೂ ಒಂದು ಬರ್ತಾಯಿದೆ, 90 ರೂಪಾಯಿ ಬರ್ತಾಯಿದೆ. ಬೇಡ, 90 ರೂಪಾಯಿ ನನಗೆ. ಗೈಸ್ ನೋಡಿ ಆರ್ಡರ್ಗಳೇನೋ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ ಗುರು. ಇನ್ನೂ ಒಂದು ಬಂತು ನೋಡಿ, 92 ರೂಪಾಯಿದು. ಬೇಡ ಇದನ್ನು. ನೋಡಿ ಟೋಟಲಾಗಿ ಇಲ್ಲೇ ನಿಂತ್ಕೊಂಡು ಒಂದು 4 ಆರ್ಡರ್ ಮಿಸ್ ಮಾಡಿದ್ದೀನಿ. ನೋಡೋಣ ಎಷ್ಟಾದರೂ ಮಿಸ್ ಆಗ್ತಾವ ಏನೋ ನೋಡಬೇಕು. ನೋಡಿ ಇನ್ನೂ ಒಂದು ಕೂಡ ಬರ್ತಾಯಿದೆ, 142 ರೂಪಾಯಿಗೆ ಬರ್ತಾಯಿದೆ. ಸುಬ್ರಹ್ಮಣ್ಯಪುರ ಅಂತೆ, ಬೇಡ. ಸುಬ್ರಹ್ಮಣ್ಯಪುರ ರೋಡ್ ಬೇಡ, 142 ರೂಪಾಯಿಗೆ ಬರ್ತಾಯಿದೆ ನೋಡಿ. ಗೈಸ್ ನೋಡಿ ಒಂದು ದೊಡ್ಡ ಆರ್ಡ್ರ್ ಬರ್ತಾಯಿದೆ, ಬಟ್ ಎಲ್ಲಿಗೆ ಅನ್ನೋದೇ ಗೊತ್ತಿಲ್ಲ. ದೊಡ್ಡ ಮರದ ರೋಡ್ ಅಂತೆ, ಎಲ್ಲಿಗೆ ಬರುತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಂಡು ತೊಗೊಂಡಾಗ ಯಾಕೆ ಬೇಕು ನೋಡಿ 352 ರೂಪಾಯಿ ಬರ್ತಾಯಿದೆ. ಗೈಸ್ ನೋಡಿ ಟೋಟಲಾಗಿ 24 ಆರ್ಡ್ರ್ ಆಲ್ರೆಡಿ ಮಿಸ್ ಆಗಿದೆ. ಅಂದರೆ ಆರ್ಡ್ರ್ಗಳೇನೋ ಬರ್ತಾನೆ ಇದ್ದಾವೆ, ಬಟ್ ಯಾವ ಥರ ಅಂತ ಅಂದರೆ ಬೇರೆ ಕಡೆ, ಅಂದರೆ ನಾನು ಹೋಗ್ಬೇಕು ಅಂದ್ಕೊಂಡ್ರೆ ಏರಿಯಾ ಕಡೆ ಬರ್ತಾಯಿಲ್ಲ. ಇಲ್ಲ ಅಂತಂದರೆ ಈ ಥರ ಬರ್ತಾಯಿದೆ ನೋಡಿ, ಬರೀ 110 ರೂಪಾಯಿದು, 90 ರೂಪಾಯಿದು ಆ ಥರ ಬರ್ತಾಯಿದೆ. ಈ ಥರ ಕಮ್ಮಿದೆಲ್ಲ ಮಾಡೋಂಗಿದ್ರೆ ಚಿಕ್ಕಪೇಟೆಗೆ ಏನು ಬರಬೇಕಾಯ್ತು, ಬೇರೆ ಕಡೆನೇ ಇರ್ಬೋದಾಗಿತ್ತು. ಬಟ್ ವರ್ತಲ್ಲ ಅನ್ನಿಸ್ತೈತೆ ನನಗೆ ಈ 110 ರೂಪಾಯಿದೆಲ್ಲ ತೊಗೊಂಡೋಗಿ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇಲ್ಲಿ. ನೋಡೋಣ ತಡೀರಿ, ವೆಯ್ಟ್ ಮಾಡೋಣ. ದೊಡ್ಡ ಆರ್ಡ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಬರ್ತತಾ ಇಲ್ಲ ನನಗೆ ಗೊತ್ತಿಲ್ಲ ನೋಡಿ. ಈ ಆರ್ಡ್ರ್ ಕೂಡ ಮಿಸ್ ಆಯಿತು. ಟೋಟಲಾಗಿ 25 ಆರ್ಡ್ರು ಈಗ ಸದ್ಯಕ್ಕೆ ನಾನು ಮಿಸ್ ಮಾಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಪೋರ್ಟರಲ್ಲಿ ಇಷ್ಟೊಂಥರ ಆರ್ಡ್ರ್ ಮಿಸ್ ಮಾಡಿರೋದು. ನೋಡೋಣ ತಡೀರಿ, ವೆಯ್ಟ್ ಮಾಡ್ತಾಯಿದ್ದೀನಿ. ಏನಾದ್ರು ಬರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡೋಣ. ಆರ್ಡರ್ಗಳೇನೋ ಬರ್ತಾಯಿದ್ದಾವೆ, ಬಟ್ ನಾನು ಅಂದ್ಕೊಳ್ತಾ ಅಂಥ ಆರ್ಡ್ರ್ಗಳು ಬರ್ತಾಯಿಲ್ಲ. ಗೈಸ್ ನೋಡಿ ಒಂದು ಆರ್ಡರ್ ಪಿಕಪ್ ಹತ್ರ ಬಂದೆ. ಅಂದರೆ ಚಿಕ್ಕಪೇಟೆಯಿಂದ ಫಸ್ಟ್ ಆಚೆಗೆ ಹೋಗ್ಬೋಣ ಅಂತ ಹೇಳ್ಬಿಟ್ಟು ಆರ್ಡರ್ ಎಲ್ಲಿಗೆ ಬಂದೈತೆ ಅಂತ ನೋಡ್ಕೊಂಡಿಲ್ಲ, ಸುಮ್ಮನೆ ಅಕ್ಸೆಪ್ಟ್ ಮಾಡ್ಬಿಟ್ಟಿನಿ. ಯಾವುದೋ ಲಾಂಗ್ ಆರ್ಡರು ಯಾವ ಸೈಡ್ ಹಾಕಿದ್ದಾನೆ ಏನೋ ಗೊತ್ತಿಲ್ಲ. ಬನ್ನಿ ತಾಂಡೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋ ಮೇಲೆ ಗೊತ್ತಾಗೋದು. ಏನಿಲ್ಲ ಅಂತಂದ್ರೆ ಒಂದು 35-40 ಕಿಲೋಮೀಟ್ರ್ ಬರುತ್ತೆ ಅಂತ ಅನ್ನಿಸ್ತಾಯಿದೆ ನನಗೆ. ಏನಕ್ಕೆ ಅಂತಂದರೆ 400 ರೂಪಾಯಿ ಆರ್ಡ್ರಲ್ವ ಇದು, ಅದಕ್ಕೋಸ್ಕರ. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ, ಇಲ್ಲಿ ನಿಂತ್ಕೊಂಡು ಕಾಲ್ ಮಾಡೋಣ.
ಹಲೋ ಸರ್, ಲೊಕೇಶನ್ ತೋರಿಸಿ. ಹಾಂ हाँ पोर्टर यशवंत. यस, बाइक नंबर चेंज है भैया. हाँ बाइक नंबर चेंज है. हाँ ओके. पेमेंट ड्रॉप पॉइंट भैया, पिकअप कर लो. कौन करेंगे पेमेंट? वो करेगा. ये क्या है, वाटर बॉटल है क्या? सैम्पल पीस वाटर बॉटल. ಗೈಸ್ ಡ್ರಾಪ್ ಲೊಕೇಶನ್ ನೋಡಿ ಎಷ್ಟಿದೆ ಅಂತ, 25 ಕಿಲೋಮೀಟರ್ ಇದೆ. ಅಂದರೆ ಒಂದು ವಾಟರ್ ಬಾಟ್ಲು ಶಾಂಪು ಇದೆ ಅಷ್ಟೇ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಇನ್ನೊಂದು ಏನಪ್ಪ ಹೇಳಬೇಕು ಅಂತ ಅಂದರೆ, ಒಬ್ಬ ಹೊಸಕೋಟೆ ಹತ್ರ ತೊಗೊಂಡೋಗಿ ಹಾಕಿದ್ದಾನೆ. ನೋಡಲಿಲ್ಲ ಏನಿಲ್ಲ, ಸುಮ್ಮನೆ ಅಕ್ಸೆಪ್ಟ್ ಮಾಡೋದು ಅಷ್ಟೇ. ನೋಡೋಣ ಆ ಕಡೆಯಿಂದ ಬರ್ತಾ ಏನಾರು ಆರ್ಡ್ರ್ ಬರುತ್ತಾ ಅಂತ ಹೇಳ್ಬಿಟ್ಟು ನೋಡಬೇಕು. ಆರ್ಡರ್ ಬರಲಿಲ್ಲ ಅಂತಂದರೆ ಇನ್ನೇನು ಕಾಲಿನೇ ಬರಬೇಕಾಗುತ್ತೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಇದನ್ನು. 1 ಮಿನಿಟ್ ರೂಪಾಯಿ. $422. हाँ वही फ़ोन कर रहा है, स्पोर्टर आ गया. हो गया ನೋಡಿ. ಇವಾಗ ಆರ್ಡರ್ನು ಕೂಡ ನಾನು ತೊಗೊಂಬಂದು ಡ್ರಾಪ್ ಮಾಡ್ತೇನೆ. ಅಂದರೆ ನನಗೆ ತೋರಿಸ್ಬೇಕಾದ್ರೆ ಅಮೌಂಟ್ ಎಷ್ಟಪ್ಪ ತೋರಿಸ್ತಾ ಅಂತ ಅಂದರೆ $400 ತೋರಿಸಿದ್ದ. ಇಲ್ಲಿಗೆ ಬಂದಮೇಲೆ ಒಂದು $22 ಜಾಸ್ತಿ ತೋರಿಸ್ತಾ. ಟೋಟಲಾಗಿ ಕಸ್ಟಮರ್ ಎಷ್ಟು ಕೊಟ್ಟು ಅಂತ ಅಂದರೆ $425 ನನಗೆ ಕೊಟ್ಟರು. ಅದನ್ನು ಕೂಡ ಇವಾಗ ಕಲೆಕ್ಟ್ ಮಾಡ್ಕೊಂಡು, ಜೊತೆಲಿ ಏನಪ್ಪ ಅಂತ ಅಂದರೆ ನನಗೆ ಇನ್ನೂ ಒಂದು ಆರ್ಡ್ರ್ ಕೂಡ ಬಂದಿದೆ. ಇವಾಗ ಹೋಗಿ ಬನ್ನಿ ಆರ್ಡ್ರನ್ನ ಹೋಗಿ ಪಿಕಪ್ ಮಾಡಬೇಕು. ಬಟ್ ಬಿಸಿಲು ಎಷ್ಟಿದೆ ಅಂತ ಅಂದರೆ ನೋಡಿ, ನೀವು ಇಲ್ಲಿ ಗಮನಿಸ್ಬೋದು. ನೀವು ಇಲ್ಲಿ ನೆರಳು ಬಿಸಿಲು ಕಾಣಿಸ್ತಾ ಇದೆ. ಮಧ್ಯಾಹ್ನ 2:15 ಬಿಸಿಲು ಹೆಂಗೆ ಹೊಡಿತಾ ಇದೆ ಅಂತ ಅಂದರೆ, ಹೆಲ್ಮೆಟ್ ಒಳಗಡೆ ತಲೆ ಫುಲ್ಲು ಬೆವತಾಗ್ಬಿಟ್ಟಿದೆ. ಏನು ಮಾಡೋಕ್ಕಲ್ಲ, ಬನ್ನಿ ಹೋಗಿ ಆರ್ಡರ್ ಇದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಸರ್ಜಾಪುರ ರೋಡಿಗೆ ಬಂದಿರೋದು ಡ್ರಾಪ್ ಇದು. ಎಲ್ಲೆಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಈಸಿಯಾಗಿ ನನಗೆ ಗೊತ್ತಿಲ್ಲ. ಬನ್ನಿ ಇವಾಗ 10 ಮೀಟರ್ಸ್ ಇದೆ, ಇದು ಅಷ್ಟೇ ಇದು ಪಿಕಪ್ಪು. ಹೋಗಿ ಪಿಕಪ್ ಮಾಡೋಣ. 2.1 ಕಿಲೋಮೀಟರ್ ಇದ್ದು, ಅಂದರೆ ಲಾಸ್ಟು ಡ್ರಾಪಿಂದ ಮಾತ್ರ ತೋರಿಸ್ತಾ ಇದೆ. ಬನ್ನಿ ಹೋಗಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಅಂದರೆ $200 ತೋರಿಸ್ತಾ ಇವಾಗ ಸರ್ಜಾಪುರ ರೋಡಿಗೆ. ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಸರ್ ಪೋರ್ಟರಿಂದ. ಹಲೋ. ಬ್ರೋ ಪೇಮೆಂಟ್ ಅಲ್ಲೇ ಮಾಡ್ತಾರಾ? ಹಲೋ, ಒಂದೇ ನಿಮಿಷ. ಹಾಂ ಸರಿ ಬ್ರೋ. ಅಕ್ಕ ಬರುತ್ತೆ. ಗೈಸ್ ನೋಡಿ, ಇವಾಗ ಜಸ್ಟ್ ನಾನು ಆರ್ಡರ್ನು ಕೂಡ ಡ್ರಾಪ್ ಮಾಡಿದೆ. ಅಂದರೆ ಪೋರ್ಟರಲ್ಲಿ ಎಷ್ಟಾಗಿದೆ ಅರ್ನಿಂಗ್ ಅಂತ ಅಂದರೆ ತೋರಿಸ್ಬಿಡ್ತೀನಿ ತಡೆದ್ರೆ ನಿಮಗೆ. ಅಂದರೆ 2 ಆರ್ಡರ್ ಮಾಡಿರೋದು ನಾನು ಇವಾಗ. ನೋಡಿ $281 ಕೂಡ ಕಲೆಕ್ಟ್ ಆಗಿದೆ. ಕ್ಯಾಶ್ ಕಲೆಕ್ಟೆಡ್ ಕೊಟ್ಕೊಳೋಣ, 5 ಸ್ಟಾರ್ ರೇಟಿಂಗ್ ಕೊಡೋಣ. ನೋಡಿ ಕ್ಯಾಶ್ ಕಲೆಕ್ಟ್ ಕೊಟ್ಟು ಟೋಟಲ್ ಅರ್ನಿಂಗ್ ಬಂದು ಎಷ್ಟಪ್ಪ ನೋಡಿ, ಟೋಟಲಾಗಿ $703 ಆಗಿದೆ. ಹತ್ತತ್ರ ಏನಿಲ್ಲ ಅಂತ ಅಂದರೆ ಒಂದು ಎಷ್ಟು ಕಿಲೋಮೀಟ್ರು, 130 160 ಅಂದರೆ 70 ಕಿಲೋಮೀಟರ್ ಓಡಿರೋದಕ್ಕೆ 70 ಕಿಲೋಮೀಟರ್ ಡಿಸ್ಟೆನ್ಸಿಗೆ ನನಗೆ ಸಿಕ್ಕಿರುವಂಥ ಅಮೌಂಟು $703 ಸಿಕ್ಕಿದೆ. ಬಟ್ 70 ಕಿಲೋಮೀಟ್ರ್ ಅನ್ನೋದಕ್ಕಿಂತ ಈಗ ವಾಪಸ್ ಮತ್ತೆ ನಾವು 70 ಕಿಲೋಮೀಟ್ರ್ ಹೋಗ್ಬೇಕಲ್ಲ. ಅದರಿಂದಾಗಿ 70 ಅಂತ ಅಂದರು 140 ಕಿಲೋಮೀಟ್ರ್ ಅಂತ ಅಂದ್ಕೊಂಡ್ರೆ
ಏನಿಲ್ಲ ಅಂತ ಅಂದ್ರೆ ಹತ್ತತ್ರ ಒಂದು 300 ರೂಪಾಯಿ ಪೆಟ್ರೋಲ್ಗೆ ಹೊರಟೋಗುತ್ತೆ ಅಂತ ಅಂದರೆ ನಾವು ನೋಡ್ಕೊಂಡು ತೊಗೊಬೇಕು ಅಷ್ಟೇ. ಅಂದರೆ ಅಲ್ಲಿಗೆ ಬಂತು ಇಲ್ಲಿಗೆ ಬಂತು ಅಂತ ತೊಗೊಂಡ್ರೆ ಈ ಥರನೇ ಆಗೋಗುತ್ತೆ. ಫಸ್ಟ್ನೇ ಆರ್ಡರ್ ಲಾಂಗ್ ಆರ್ಡ್ರ್ ಎತ್ಕೊಂಬಂದೆ, ಅಲ್ಲಿಂದ ತಿರ್ಗಾ ಮತ್ತೆ ಮುಂದೆ ಹಾಕ್ಬಿಟ್ಟು ನಾನು ಸುಮ್ಮನೆ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡಿದೆ. ಅಕ್ಸೆಪ್ಟ್ ಮಾಡಿದ್ದಕ್ಕೆ ತೊಗೊಂಡೋಗಿ ಮುಂದೆ ಹಾಕ್ಬಿಟ್ಟು ಇವಾಗ ಟೋಟಲಾಗಿ ನಾನು ಮತ್ತೆ 70 ಕಿಲೋಮೀಟರ್ ನಾನು ಇವಾಗ ವಾಪಸ್ ಹೋಗಬೇಕು. ಬನ್ನಿ ಹೋಗೋಣ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್.